ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಚಂದ್ರಕಲಾ ವ್ಲಾಗ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವಿಡಿಯೋ ಬಿಡ್ತಾ ಇದ್ದೀನಿ. ನನಗೆ ತುಂಬಾ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಬಿಡೋಕ್ಕಾಗಿಲ್ಲ. ನಾನಿವತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ M5 ಮಾಲ್ಗೆ ಹೋಗಿದ್ದೀನಿ. ನಾನು ನಮ್ಮಣ್ಣ ಫ್ರೆಂಡು ಮತ್ತು ಅವ್ರ ವೈಫ್ ಹೋಗಿದ್ವಿ. ತುಂಬ ದಿನ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ನಾವು ಹೋಗಿದ್ದು ಈವ್ನಿಂಗ್ ಶೋಗೆ ಹೋಗಿದ್ವಿ. ತುಂಬಾ ಜನ ಇದ್ದರು. ನಾವು ಹೋಗಿದ್ದು ತಮಿಳ್ ಫಿಲಿಮು. ವಿಜಯ್ ಸರ್ ಅವರು ಲಾಸ್ಟ್ ಮೂವಿ ಆಗಿತ್ತು ಜನನಾಯಕನು. ನಾವು ಹೋದಾಗ ಜನ ಅಷ್ಟು ಬರಲಿಲ್ಲ. ಸೊ ನಮ್ಮ ಸೀಟ್ಗೆ ಹೋಗಿ ನಾವು ಕುತ್ಕೊಂಡ್ವಿ. ಮೂವಿ ಸ್ಟಾರ್ಟ್ ಆದಮೇಲೆ ತುಂಬ ಜನ ಬಂದರು. ವಿಜಯ್ ಸರ್ ಮೂವಿದು ಥಿಯೇಟ್ರಲ್ಲಿ ನಾನು ಫಸ್ಟ್ ಟೈಮ್ ನೋಡೋಕೆ ಹೋಗಿದ್ದು. ಇದಕ್ಕೆ ಮುಂಚೆ ಬೇರೆ ಮೂವೀಸ್ ಎಲ್ಲ ನೋಡಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್ ಇವ್ರ ಮೂವಿಗೆ ನಾನು ಹೋಗಿರೋದು. ಮೂವಿ ನನಗೆ ತುಂಬಾ ಇಷ್ಟ ಆಯಿತು. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಕೆಲವೊಂದು ವೈಲೆನ್ಸ್ ಸೀನ್ಸ್ ಇದೆ, ಅದರಿಂದ 18+ ಏಜ್ ಇರೋರನ್ನ ಅಷ್ಟೇ ಅಲೋ ಮಾಡ್ತಾಯಿದ್ವಿ. ಸಣ್ಣ ಮಕ್ಕಳನ್ನೆಲ್ಲ ಅಲೋ ಮಾಡ್ತಾ ಇರಲಿಲ್ಲ. ಈ ಮೂವಿಯಲ್ಲಿ ಚಿಕ್ಕ ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು ಒಳ್ಳೆ ಮೆಸೇಜ್ ಇದೆ. ನನಗೆ ತಮಿಳಲ್ಲಿ ವಿಜಯ್ ಸರ್ ಅವ್ರ ಮೂವೀಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವ್ರು ಮಾಡೋ ಕಾಮಿಡಿ ಆಗಿರ್ಬೋದು, ಫೈಟ್ ಸೀನ್ಸ್ ಆಗಿರ್ಬೋದು, ಮತ್ತು ಅವ್ರ ಫಿಲಿಮ್ನ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ತುಂಬಾ ಎಂಟರ್ಟೈನ್ ಆಗಿರುತ್ತೆ. ಮತ್ತು ಒಳ್ಳೆ ಮೆಸೇಜ್ ಸಹ ಇಟ್ಟಿರ್ತಾರೆ ಅವ್ರ ಮೂವಿಯಲ್ಲಿ. ಅವ್ರದ್ದು ಇದೊಂದು ಲಾಸ್ಟ್ ಮೂವಿ, ಅದಕ್ಕೋಸ್ಕರ ನಾವು ಥಿಯೇಟ್ರಲ್ಲಿ ನೋಡಲೇಬೇಕು ಅಂತ ಹೋದ್ವಿ. ಮತ್ತೆ ಅವ್ರ ಮೂವಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಮೂವಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಮೂವಿ ಮುಗಿಯೋಷ್ಟೊತ್ತಿಗೆ 10 ಕಾಲಾಗಿತ್ತು. ಸರಿ ಊಟ ಮಾಡ್ಕೊಂಡು ಹೋಗೋಣ, ಇಲ್ಲೇ ಮಾಲಲ್ಲೇ 4th ಫ್ಲೋರಲ್ಲಿ ಫುಡ್ ಕಾರ್ಟ್ ಇತ್ತು, ಅಲ್ಲೋಗಿ ಏನೋ ತಿನ್ಕೊಂಡು ಹೋಗೋಣ ಅಂದರೆ ಅಲ್ಲೂ ಜನ ತುಂಬಾ ಇದ್ದರು. ಸರಿ ಒಂದೇ ಸತಿ ಎಲ್ಲಾದರೂ ಹೋಗಿ ಔಟ್ಸೈಡ್ ತಿನ್ಕೊಳ್ಳೋಣ ಅಂತ ಬಂದ್ವಿ. ಹಾಗೆ ಹೋಗ್ತಾ ಮೆಟ್ರೋ ನೋಡ್ಕೊಂಡು ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.